ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಜನವರಿ 4ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ಆದರೆ ನಾನು ಹಿಡಿಯುವ ಮಾರ್ಗವನ್ನು ಆತನು ತಿಳಿದಿದ್ದಾನೆ. ಯಾಕೋಬನು 23ನೇ ಅಧ್ಯಾಯ 10ನೇ ವಚನ. ನಮ್ಮ ಇಕ್ಕಟ್ಟಾದ ಮಾರ್ಗದಲ್ಲಿ ಹಾದು ಹೋಗುವಾಗ ಎಷ್ಟರ ಮಟ್ಟಿಗೆ ಸೈತಾನನ ದಾಳಿಗೆ ಎದುರಾಗುತ್ತೇವೋ ಮತ್ತು ನಮ್ಮ ನಿರೀಕ್ಷೆ, ನಂಬಿಕೆ ಮತ್ತು ಪ್ರೀತಿಯ ನಿಮಿತ್ತ ನಮ್ಮ ಪರೀಕ್ಷೆಗಳು ಎಷ್ಟು ತೀವ್ರವಾಗಿರುತ್ತದೋ ಅಷ್ಟರ ಮಟ್ಟಿಗೆ ಹೋಲಿಕೆಗೆ ಮೀರಿ ಅಧಿಕವಾದ ಆತ್ಮಿಕ ಸಂತೋಷ ಮತ್ತು ಸಮಾಧಾನ ನಮಗಿರುತ್ತದೆ. ನಮಗೆ ತಿಳಿದಿರುವಂತೆ ಇವೆಲ್ಲವೂ ಅತ್ಯಂತ ಅಧಿಕವಾದ ಮತ್ತು ನಿರಂತರವಾಗಿರುವ ಗೌರವವುಳ್ಳ ಮಹಿಮೆ ಉಂಟು ಮಾಡುತ್ತದೆ. ಕಣ್ಣಿಗೆ ಕಾಣದೇ ಇರುವ ಆತನನ್ನು ನಾವು ನೋಡಿದಂತೆ ಮತ್ತು ಆತನ ಕೈಗಳಿಂದ ನಮ್ಮನ್ನು ಎತ್ತಿ ಹಿಡಿದು ನಡೆಸುವನೆಂದು ತಿಳಿದು ನಾವು ಶೋಧನೆಗಳನ್ನು ಸಹಿಸಿಕೊಳ್ಳುತ್ತೇವೆ. ನಮಗೆ ಬರುವ ಎಲ್ಲ ತೊಂದರೆಗಳಲ್ಲಿ ಆತನು ನಮ್ಮೊಂದಿಗೆ ಇರುವನು ಎಂಬ ವಾಗ್ದಾನವು ನಮಗಿದೆ. ಆತನು ಎಂದಿಗೂ ನಮ್ಮನ್ನು ಕೈಬಿಡುವುದಿಲ್ಲ ಮತ್ತು ನಮ್ಮನ್ನು ತೊರೆಯುವುದಿಲ್ಲ. ಹಾಗೂ ಎಲ್ಲ ವಿಷಯಗಳಲ್ಲಿ, ತೋರಿಕೆಯಲ್ಲಿ, ನಮ್ಮ ಜೀವನದ ಕೆಟ್ಟದ್ದೂ ಸಹ ನಮ್ಮ ಉನ್ನತ ಒಳಿತಿಗಾಗಿ ಆತನು ಇವೆಲ್ಲವನ್ನು ರದ್ದು ಮಾಡಲು ಚಿತ್ತವುಳ್ಳವನಾಗಿದ್ದಾನೆ ಮತ್ತು ಶಕ್ತನಾಗಿದ್ದಾನೆ. ಏಕೆಂದರೆ ನಾವು ದೇವರನ್ನು, ಆತನ ಮಾರ್ಗವನ್ನು ಮತ್ತು ಆತನ ಯೋಜನೆಯನ್ನು ನಮಗಿಂತ ಹಾಗೂ ನಮ್ಮ ಮಾರ್ಗಗಳಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತೇವೆ. ಏಕೆಂದರೆ ಆತನ ಉದ್ದೇಶಕ್ಕನುಸಾರವಾಗಿ ನಾವು ಕರೆಯಲ್ಪಟ್ಟಿದ್ದೇವೆ ಮತ್ತು ಆತನ ಕರೆಯುವಿಕೆಯನ್ನು ಸ್ವೀಕರಿಸಿದ್ದೇವೆ ಹಾಗೂ ಅದರ ಉದ್ದೇಶಕ್ಕಾಗಿ ಸಹಾನುಭೂತಿ ತೋರಿಸುವವರಾಗಿದ್ದೇವೆ. ಕರ್ತನಿಗೆ ಹಾಗೂ ಆತನ ಉನ್ನತ ಕರೆಯುವಿಕೆಗೆ ಯೋಗ್ಯರಾಗಿ ನಡೆಯಲು ಮತ್ತು ನಮ್ಮ ಕರೆಯುವಿಕೆಯನ್ನು, ಆಯ್ಕೆಯನ್ನು ದೃಢಪಡಿಸುವುದಕ್ಕೆ ನಮ್ಮಿಂದ ಸಾಧ್ಯವಾದಷ್ಟು ಪ್ರಯತ್ನ ಪಡುತ್ತೇವೆ ಎಂಬುದೇ. ಆಮೆನ್.